ಜೈ ಶ್ರೀ ಕೃಷ್ಣ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನು ಈಗ ಹೇಳಲಿರುವ ವಿಷಯವನ್ನು 50, 60, 70 ವರ್ಷ ದಾಟಿದ ಪ್ರತಿಯೊಬ್ಬರೂ ಕೊನೆವರೆಗೂ ಕೇಳಲೇಬೇಕು. ಏಕೆಂದರೆ ನಾವು ಪ್ರತಿದಿನ ಸಾಮಾನ್ಯವೆಂದು ಭಾವಿಸಿ ತಿನ್ನುತ್ತಿರುವ ಕೆಲವು ಆಹಾರಗಳು ನಿಧಾನವಾಗಿ ನಮ್ಮ ದೇಹದ ಶಕ್ತಿಯನ್ನು ಕಸಿದುಕೊಳ್ಳುತ್ತಿವೆ. ಮೊದಲು ಕಾಲುಗಳಲ್ಲಿ ಆಯಾಸ, ನಂತರ ಮೊಣಕಾಲು ನೋವು, ಅದಾದ ಮೇಲೆ ಮೆಟ್ಟಿಲು ಹತ್ತಲು ಕಷ್ಟ, ಕೊನೆಗೆ ವಯಸ್ಸಾಗಿದೆ ಎಂದು ನಾವು ಅದನ್ನೇ ಒಪ್ಪಿಕೊಳ್ಳುತ್ತೇವೆ. ಆದರೆ ಒಂದು ಕ್ಷಣ ಯೋಚಿಸಿ, ಇದು ನಿಜವಾಗಿಯೂ ವಯಸ್ಸಿನ ಪರಿಣಾಮವೇ, ಅಥವಾ ನಮ್ಮ ತಟ್ಟೆಯಲ್ಲಿರುವ ಆಹಾರವೇ ನಮ್ಮ ದೇಹವನ್ನು ನಿಧಾನವಾಗಿ ದುರ್ಬಲಗೊಳಿಸುತ್ತಿದೆಯೇ? ಬಹಳ ಜನರಿಗೆ ಇದರ ಬಗ್ಗೆ ಗೊತ್ತೇ ಇರುವುದಿಲ್ಲ. ಅದರಲ್ಲೂ ಇಂದಿನ ಪಟ್ಟಿಯ 7ನೇ ಆಹಾರವನ್ನು ಲಕ್ಷಾಂತರ ಜನರು ಪ್ರತಿದಿನ ಸೇವಿಸುತ್ತಿದ್ದಾರೆ. ಆದರೆ ಅದು ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅನೇಕರು ಗಮನಿಸುವುದಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೇ ನೋಡಿ, ಏಕೆಂದರೆ ಇಂದು ಹೇಳಲಿರುವ 7 ಆಹಾರಗಳಲ್ಲಿ ಒಂದಾದರೂ ನಿಮ್ಮ ಮನೆಯಲ್ಲಿರುವ ಸಾಧ್ಯತೆ ತುಂಬ ಹೆಚ್ಚು. ಸ್ನೇಹಿತರೆ, ಬಹಳ ಜನ ಹೇಳುತ್ತಾರೆ, ನಾನು ಚೆನ್ನಾಗಿಯೇ ತಿನ್ನುತ್ತಿದ್ದೇನೆ, ಆದರೂ ದೇಹದಲ್ಲಿ ಮೊದಲಿನ ಶಕ್ತಿ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಆಯಾಸ ಅನಿಸುತ್ತದೆ, ಕೈಕಾಲುಗಳಲ್ಲಿ ಬಲ ಇಲ್ಲ, ಸಣ್ಣ ಕೆಲಸಕ್ಕೂ ಸುಸ್ತಾಗುತ್ತಿದೆ. ಇಂತಹ ಸಮಸ್ಯೆಗಳು ಬಂದಾಗ ನಾವು ಔಷಧಿಗಳನ್ನು ಹುಡುಕುತ್ತೇವೆ. ಆದರೆ ಕೆಲವೊಮ್ಮೆ ಸಮಸ್ಯೆ ಔಷಧಿಯಲ್ಲಿ ಇಲ್ಲ, ನಾವು ಪ್ರತಿದಿನ ತಿನ್ನುವ ಆಹಾರದಲ್ಲಿರಬಹುದು. ಸ್ನೇಹಿತರೆ, ಹೆದರಿಸುವುದು ನಮ್ಮ ಉದ್ದೇಶವಲ್ಲ. ಆದರೆ ಕೆಲವು ಆಹಾರಗಳನ್ನು ಅತಿಯಾಗಿ ಸೇವಿಸುವುದು ಅಥವಾ ಆರೋಗ್ಯಕರ ಆಹಾರವನ್ನು ನಿರ್ಲಕ್ಷಿಸುವುದು, ವಿಶೇಷವಾಗಿ 50 ವರ್ಷಗಳ ನಂತರ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಹಾಗಾದರೆ ಆ 7 ಆಹಾರಗಳು ಯಾವುವು? ಮೊದಲನೆಯ ಆಹಾರ ಕೇಳಿದರೆ ನೀವು ಆಶ್ಚರ್ಯಪಡಬಹುದು, ಯಾಕೆಂದರೆ ಅದು ಬಹುತೇಕ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿದಿನ ಬಳಸುವ ವಸ್ತು. ಬನ್ನಿ, ಮೊದಲ ಆಹಾರದಿಂದ ಆರಂಭಿಸೋಣ. ಮೊದಲ ಆಹಾರ ಬಂದು ಬಿಳಿ ಉಪ್ಪು. ರುಚಿಯ ಹೆಸರಿನಲ್ಲಿ ದೊಡ್ಡ ತಪ್ಪು. ಸ್ನೇಹಿತರೆ, ನಮ್ಮ ಪಟ್ಟಿಯ ಮೊದಲ ಆಹಾರವನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು, ಏಕೆಂದರೆ ಅದು ಯಾವುದೇ ದುಬಾರಿ ಆಹಾರವಲ್ಲ, ಯಾವುದೇ ಫಾಸ್ಟ್ ಫುಡ್ ಕೂಡ ಅಲ್ಲ. ಅದು ನಮ್ಮ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿರುವ ಸಾಮಾನ್ಯ ಬಿಳಿ ಉಪ್ಪು. ನಾವು ಉಪ್ಪನ್ನು ಸಂಪೂರ್ಣವಾಗಿ ಬಿಡಿ ಎಂದು ಹೇಳುತ್ತಿಲ್ಲ, ಆದರೆ ಅಗತ್ಯಕ್ಕಿಂತ ಹೆಚ್ಚು ಉಪ್ಪು ಸೇವಿಸುವುದು, ವಿಶೇಷವಾಗಿ 50 ವರ್ಷದ ನಂತರ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಉಪ್ಪಿನಕಾಯಿ, ಪಾಪಡ್, ಚಿಪ್ಸ್, ನಮ್ಕೀನ್ ಮತ್ತು ವಿವಿಧ ಪ್ಯಾಕೆಟ್ ಸ್ನ್ಯಾಕ್ಸ್ಗಳಲ್ಲಿ ಉಪ್ಪಿನ ಪ್ರಮಾಣ ಹೆಚ್ಚಿರುತ್ತದೆ. ಇವುಗಳನ್ನು ಪ್ರತಿದಿನ ಅಥವಾ ಆಗಾಗ ಸೇವಿಸಿದರೆ ಅದರ ಪರಿಣಾಮ ತಕ್ಷಣ ಕಾಣಿಸಿಕೊಳ್ಳದೆ ನಿಧಾನವಾಗಿ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಮೊದಲಿಗೆ ದೇಹದಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವುದು, ಕಾಲುಗಳಲ್ಲಿ ಊತ ಕಾಣಿಸಿಕೊಳ್ಳುವುದು, ಕೆಲವರಲ್ಲಿ ರಕ್ತದೊತ್ತಡ ಹೆಚ್ಚಾಗುವುದು ಮತ್ತು ಸಮಯ ಕಳೆದಂತೆ ಮೂಳೆಗಳ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಬಹಳ ಜನರಿಗೆ ಗೊತ್ತೇ ಇಲ್ಲ, ಹೆಚ್ಚು ಉಪ್ಪು ಸೇವಿಸುವುದರಿಂದ ದೇಹದಿಂದ ಕ್ಯಾಲ್ಸಿಯಂ ನಷ್ಟವಾಗುವ ಪ್ರಮಾಣ ಹೆಚ್ಚಾಗಬಹುದು. 50 ವರ್ಷದ ನಂತರ ನಮ್ಮ ಮೂಳೆಗಳನ್ನು ಗಟ್ಟಿಯಾಗಿಡಲು ಮತ್ತು ಕೀಲುಗಳನ್ನು ಆರೋಗ್ಯವಾಗಿಡಲು ಇದೇ ಕ್ಯಾಲ್ಸಿಯಂ ಬಹಳ ಮುಖ್ಯ. ಆದ್ದರಿಂದ ಇಂದಿನಿಂದಲೇ ಒಂದು ಸಣ್ಣ ಬದಲಾವಣೆ ಮಾಡಿ. ಮೇಲಿಂದ ಹೆಚ್ಚುವರಿ ಉಪ್ಪು ಹಾಕುವ ಅಭ್ಯಾಸ ಇದ್ದರೆ ಅದನ್ನು ನಿಧಾನವಾಗಿ ಕಡಿಮೆ ಮಾಡಿ. ಪ್ಯಾಕೆಟ್ ಸ್ನ್ಯಾಕ್ಸ್ಗಳ ಬದಲು ಮನೆಯಲ್ಲಿ ತಯಾರಿಸಿದ ತಾಜಾ ಮತ್ತು ಸಮತೋಲನ ಆಹಾರಕ್ಕೆ ಆದ್ಯತೆ ನೀಡಿ. ಸ್ನೇಹಿತರೆ, ನೆನಪಿಡಿ, ಆರೋಗ್ಯ ಒಂದೇ ದಿನದಲ್ಲಿ ಹಾಳಾಗುವುದಿಲ್ಲ. ಪ್ರತಿದಿನದ ಸಣ್ಣ ತಪ್ಪುಗಳೇ ಮುಂದೆ ದೊಡ್ಡ ಸಮಸ್ಯೆಗಳಾಗಿ ಕಾರಣವಾಗಬಹುದು. ಆದರೆ ಇದು ಕೇವಲ ಆರಂಭ ಮಾತ್ರ. ಇನ್ನೊಂದು ಆಹಾರ ಇದೆ, ಅದನ್ನು ಮಕ್ಕಳು ಮಾತ್ರವಲ್ಲ, ದೊಡ್ಡವರು ಪ್ರತಿದಿನ ಸಂತೋಷದಿಂದ ತಿನ್ನುತ್ತಾರೆ. ಆದರೆ 50 ವರ್ಷದ ನಂತರ ಅದು ದೇಹದ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸಬಹುದು. 2ನೆಯ ಆಹಾರ ಬಂದು ಸಕ್ಕರೆ. ಸಿಹಿಯೊಳಗೆ ಅಡಗಿರುವ ನಿಧಾನ ಅಪಾಯ. ಸ್ನೇಹಿತರೆ, ನಮ್ಮ ಪಟ್ಟಿಯ 2ನೇ ಆಹಾರ ಸಕ್ಕರೆ. ಈ ಹೆಸರನ್ನು ಕೇಳಿದ ತಕ್ಷಣ ಅನೇಕರು ನಾವು ಸ್ವಲ್ಪವೇ ಸಿಹಿ ತಿನ್ನುತ್ತೇವೆ ಎಂದು ಹೇಳಬಹುದು. ಆದರೆ ನಿಜವಾದ ಸಮಸ್ಯೆ ಸಿಹಿ ತಿಂಡಿಗಳಲ್ಲೇ ಅಲ್ಲ. ನಾವು ದಿನವೂ ಕುಡಿಯುವ ಟೀ, ಕಾಫಿ, ಬಿಸ್ಕೆಟ್, ಬೇಕರಿ ಪದಾರ್ಥಗಳು, ಸಿಹಿ ಪಾನೀಯಗಳು ಮತ್ತು ಅನೇಕ ಪ್ಯಾಕೆಟ್ ಆಹಾರಗಳಲ್ಲಿಯೂ ಸಾಕಷ್ಟು ಸಕ್ಕರೆ ಅಡಗಿರುತ್ತದೆ. 50 ವರ್ಷದ ನಂತರ ದೇಹದ ಚಯಾಪಚಯ ಕ್ರಿಯೆ ಅಂದರೆ ಮೆಟಾಬಾಲಿಸಂ ನಿಧಾನವಾಗುತ್ತದೆ. ಇಂತಹ ಸಮಯದಲ್ಲಿ ಹೆಚ್ಚು ಸಕ್ಕರೆ ಸೇವಿಸಿದರೆ ದೇಹದಲ್ಲಿ ಹೆಚ್ಚುವರಿ ಕ್ಯಾಲೋರಿಗಳು ಸಂಗ್ರಹವಾಗಬಹುದು. ಕಾಲಕ್ರಮೇಣ ತೂಕ ಹೆಚ್ಚಾಗುವುದು, ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಏರುಪೇರಾಗುವುದು ಮತ್ತು ದೇಹದಲ್ಲಿ ಉರಿಯೂತ ಅಂದರೆ ಇನ್ಫ್ಲಾಮೇಷನ್ ಹೆಚ್ಚಾಗುವ ಸಾಧ್ಯತೆ ಇದೆ. ಇದರ ಪರಿಣಾಮವಾಗಿ ಕೆಲವರಿಗೆ ಆಯಾಸ, ದೇಹ ಭಾರವಾದ ಅನುಭವ ಮತ್ತು ಕೀಲುಗಳಲ್ಲಿ ಅಸ್ವಸ್ಥತೆ ಕಾಣಿಸಿಕೊಳ್ಳಬಹುದು. ಸ್ನೇಹಿತರೆ, ನೀವೇ ಒಂದೇ ಕ್ಷಣ ಯೋಚಿಸಿ, ನಿಮ್ಮ ದಿನದ ಆರಂಭವೇ ಸಕ್ಕರೆ ಹಾಕಿದ ಟೀಯಿಂದ ಆಗಿ ಮಧ್ಯಾಹ್ನ ಬಿಸ್ಕೆಟ್, ಸಂಜೆ ಸಿಹಿ ತಿಂಡಿ ಅಥವಾ ತಂಪು ಪಾನೀಯದಿಂದ ಮುಗಿದರೆ
ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳ ಬದಲು ಹೆಚ್ಚುವರಿ ಸಕ್ಕರೆಯೇ ಹೆಚ್ಚು ಸಿಗುತ್ತದೆ. ಇದು ನಿಧಾನವಾಗಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹಾಗಾದರೆ ಏನು ಮಾಡಬೇಕು? ಸಕ್ಕರೆಯನ್ನು ಸಂಪೂರ್ಣವಾಗಿ ಬಿಡಬೇಕೆಂದಿಲ್ಲ, ಆದರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡಿ. ಸಿಹಿ ಪಾನೀಯಗಳ ಬದಲು ನೀರು ಅಥವಾ ಸಕ್ಕರೆ ಸೇರಿಸದ ಪಾನೀಯಗಳನ್ನು ಆಯ್ಕೆ ಮಾಡಿ. ಸಿಹಿ ತಿನ್ನಬೇಕೆಂದರೆ ಹಣ್ಣುಗಳಂತಹ ಸಹಜ ಆಯ್ಕೆಗಳೇ ಆದ್ಯತೆ ನೀಡಿ ಮತ್ತು ನಿಮ್ಮ ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಆಹಾರವನ್ನು ಆಯ್ಕೆ ಮಾಡಿ. ಸ್ನೇಹಿತರೆ, ನೆನಪಿಡಿ, ನಾಲಿಗೆಗೆ ಕೇವಲ ನಿಮಿಷ ಸಿಹಿ ಸಿಗಬಹುದು, ಆದರೆ ಆರೋಗ್ಯದ ಮೇಲೆ ಅದರ ಪರಿಣಾಮ ದೀರ್ಘಕಾಲ ಇರಬಹುದು. ಆದರೆ ಇನ್ನೂ ಒಂದು ಆಹಾರ ಇದೆ. ಅದನ್ನು ಬಹುತೇಕ ಪ್ರತಿಯೊಬ್ಬರು ಸಂಜೆ ತಿಂಡಿಯಾಗಿ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಆದರೆ 50 ವರ್ಷದ ನಂತರ ಅದು ನಿಮ್ಮ ದೇಹದ ತೂಕವನ್ನಷ್ಟೇ ಅಲ್ಲ, ಕೀಲುಗಳ ಮೇಲಿನ ಒತ್ತಡವನ್ನು ಹೆಚ್ಚಿಸಬಹುದು. ಮೂರನೆಯ ಆಹಾರ ಬಂದು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು. ರುಚಿ ಹೆಚ್ಚು, ಆರೋಗ್ಯ ಕಡಿಮೆ. ಸ್ನೇಹಿತರೆ, ನಮ್ಮ ಪಟ್ಟಿಯ ಮೂರನೇ ಆಹಾರ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು. ಬಜ್ಜಿ, ಬೋಂಡಾ, ಸಮೋಸ, ಪಕೋಡ, ಕಚೋರಿ, ಚಿಪ್ಸ್ ಮುಂತಾದ ಆಹಾರಗಳನ್ನು ಬಹುತೇಕ ಎಲ್ಲರೂ ಇಷ್ಟಪಡುತ್ತಾರೆ. ಆದರೆ 50 ವರ್ಷದ ನಂತರ ಇವುಗಳನ್ನು ಆಗಾಗ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಆಹಾರಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಕ್ಯಾಲೋರಿಗಳು ಮತ್ತು ಅನಾರೋಗ್ಯಕರ ಕೊಬ್ಬುಗಳಿರುತ್ತವೆ. ಇವುಗಳನ್ನು ಹೆಚ್ಚು ಸೇವಿಸಿದರೆ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ತೂಕ ಹೆಚ್ಚಾದಂತೆ ಅದರ ಭಾರ ಮೊಣಕಾಲುಗಳು, ಕೀಲುಗಳು ಮತ್ತು ಪಾದಗಳ ಮೇಲೆ ಬೀಳುತ್ತದೆ. ಇದರ ಪರಿಣಾಮವಾಗಿ ಮೆಟ್ಟಿಲು ಹತ್ತುವಾಗ ಆಯಾಸ, ನಡೆಯುವಾಗ ಮೊಣಕಾಲು ನೋವು ಮತ್ತು ದೇಹದಲ್ಲಿ ಭಾರವಾದ ಅನುಭವ ಉಂಟಾಗಬಹುದು. ಇದರ ಜೊತೆಗೆ ಅನೇಕ ಹೋಟೆಲ್ಗಳು ಮತ್ತು ಅಂಗಡಿಗಳಲ್ಲಿ ಒಂದೇ ಎಣ್ಣೆಯನ್ನು ಹಲವು ಬಾರಿ ಬಳಸುವ ಸಾಧ್ಯತೆ ಇರುತ್ತದೆ. ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಪ್ರತಿದಿನ ಕರಿದ ಪದಾರ್ಥಗಳನ್ನು ತಿನ್ನುವ ಬದಲು ಮನೆಯಲ್ಲಿ ಕಡಿಮೆ ಎಣ್ಣೆಯಲ್ಲಿ ತಯಾರಿಸಿದ ಅಥವಾ ಬೇಯಿಸಿದ ಆಹಾರವನ್ನು ಆಯ್ಕೆ ಮಾಡುವುದು ಉತ್ತಮ. ನೆನಪಿಡಿ ಸ್ನೇಹಿತರೆ, ಕ್ಷಣಿಕ ರುಚಿಗಿಂತ ದೀರ್ಘಕಾಲದ ಆರೋಗ್ಯವೇ ಅಮೂಲ್ಯ. ಆದರೆ ಈಗ ನಾವು ಹೇಳಲಿರುವ 4ನೇ ಆಹಾರವನ್ನು ಹೆಚ್ಚಿನವರು ಅಪಾಯಕಾರಿ ಎಂದು ಪರಿಗಣಿಸುವುದೇ ಇಲ್ಲ. 4ನೆಯ ಆಹಾರ ಬಂದು ಪ್ರೊಸೆಸ್ಡ್ ಮತ್ತು ಪ್ಯಾಕೆಟ್ ಆಹಾರ. ನಿಧಾನವಾಗಿ ದೇಹವನ್ನು ದುರ್ಬಲಗೊಳಿಸುವ ಅಭ್ಯಾಸ. ಸ್ನೇಹಿತರೆ, ನಮ್ಮ ಪಟ್ಟಿಯ 4ನೇ ಆಹಾರ ಪ್ರೊಸೆಸ್ಡ್ ಮತ್ತು ಪ್ಯಾಕೆಟ್ ಆಹಾರಗಳು. ಬಿಸ್ಕೆಟ್, ನಮ್ಕೀನ್, ಇನ್ಸ್ಟಂಟ್ ನೂಡಲ್ಸ್, ಪ್ಯಾಕೆಟ್ ಚಿಪ್ಸ್, ಕೇಕ್, ಕುಕೀಸ್, ಸಕ್ಕರೆ ಹೆಚ್ಚಿರುವ ಬ್ರೇಕ್ಫಾಸ್ಟ್ ಸೀರಿಯಲ್ಸ್ ಮತ್ತು ಪ್ಯಾಕೆಟ್ ಜ್ಯೂಸ್ಗಳನ್ನು ನಾವು ಸುಲಭವಾಗಿ ಸಿಗುತ್ತವೆ ಎಂಬ ಕಾರಣಕ್ಕೆ ಹೆಚ್ಚಾಗಿ ಸೇವಿಸುತ್ತೇವೆ. ಆದರೆ ಇವುಗಳಲ್ಲಿನ ಹೆಚ್ಚಿನ ಪ್ರಮಾಣದ ಉಪ್ಪು, ಸಕ್ಕರೆ, ಅನಾರೋಗ್ಯಕರ ಕೊಬ್ಬು ಮತ್ತು ವಿವಿಧ ಸಂರಕ್ಷಕ ಪದಾರ್ಥಗಳು ಸೇರಿರಬಹುದು. ಇವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುವುದಕ್ಕಿಂತ ಹೆಚ್ಚಾಗಿ ಖಾಲಿ ಕ್ಯಾಲೋರಿಗಳನ್ನು ನೀಡುತ್ತವೆ. 50 ವರ್ಷದ ನಂತರ ದೇಹಕ್ಕೆ ಹೆಚ್ಚು ಪೌಷ್ಟಿಕಾಂಶಗಳ ಅಗತ್ಯವಿರುತ್ತದೆ. ಆದರೆ ನಾವು ಪದೇ ಪದೇ ಇಂತಹ ಆಹಾರಗಳನ್ನು ಸೇವಿಸಿದರೆ ದೇಹಕ್ಕೆ ಬೇಕಾದ ವಿಟಮಿನ್, ಖನಿಜಾಂಶ ಮತ್ತು ಪ್ರೋಟೀನ್ ಕಡಿಮೆ ಆಗಬಹುದು. ಇದರ ಪರಿಣಾಮವಾಗಿ ಆಯಾಸ, ಸ್ನಾಯುಗಳ ದುರ್ಬಲತೆ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಸ್ನೇಹಿತರೆ, ಸಾಧ್ಯವಾದಷ್ಟು ಪ್ಯಾಕೆಟ್ ಆಹಾರಗಳನ್ನು ಕಡಿಮೆ ಮಾಡಿ ತಾಜಾ ಹಣ್ಣುಗಳು, ತರಕಾರಿಗಳು, ಬೇಳೆಕಾಳುಗಳು ಮತ್ತು ಮನೆಯಲ್ಲಿ ತಯಾರಿಸಿದ ಆಹಾರಕ್ಕೆ ಆದ್ಯತೆ ನೀಡಿ. ಸ್ನೇಹಿತರೆ, ನೆನಪಿಡಿ, ಸುಲಭವಾಗಿ ಸಿಗುವ ಪ್ರತಿಯೊಂದು ಆಹಾರವೂ ಆರೋಗ್ಯಕರವಾಗಿರಬೇಕೆಂದಿಲ್ಲ. ಕೆಲವೊಮ್ಮೆ ನಮ್ಮ ಆರೋಗ್ಯವನ್ನು ಕಾಪಾಡುವುದು ದುಬಾರಿ ಆಹಾರವಲ್ಲ, ಸರಿಯಾದ ಆಹಾರದ ಆಯ್ಕೆಯೇ. ಆದರೆ ಇನ್ನು 3 ಆಹಾರಗಳು ಬಾಕಿ ಇವೆ. ಅದರಲ್ಲಿ ಮುಂದಿನ ಆಹಾರವನ್ನು ಬಹುತೇಕ ಪ್ರತಿಯೊಬ್ಬರು ಪ್ರತಿದಿನ ಕುಡಿಯುತ್ತಾರೆ. ಆದರೆ ಅದರ ಬಗ್ಗೆ ಇರುವ ಸತ್ಯವನ್ನು ಕೇಳಿದರೆ ನೀವು ಆಶ್ಚರ್ಯಪಡಬಹುದು. 5ನೇ ಆಹಾರ ಬಂದು ಸಕ್ಕರೆ ಹೆಚ್ಚಿರುವ ತಂಪು ಪಾನೀಯಗಳು. ದಾಹ ತೀರಿಸುತ್ತವೆಯೇ? ಆರೋಗ್ಯ ಕಸಿದುಕೊಳ್ಳುತ್ತವೆಯೇ? ಸ್ನೇಹಿತರೆ, ನಮ್ಮ ಪಟ್ಟಿಯ 5ನೇ ಆಹಾರ ಸಕ್ಕರೆ ಹೆಚ್ಚಿರುವ ತಂಪು ಪಾನೀಯಗಳು. ಕೋಲ್ಡ್ ಡ್ರಿಂಕ್ಸ್, ಪ್ಯಾಕೆಟ್ ಜ್ಯೂಸ್, ಎನರ್ಜಿ ಡ್ರಿಂಕ್ಸ್ ಮತ್ತು ವಿವಿಧ ಸಿಹಿ ಪಾನೀಯಗಳನ್ನು ಅನೇಕರು ದಾಹ ತೀರಿಸಲು ಅಥವಾ ಆಯಾಸ ಹೋಗಲಾಡಿಸಲು ಕುಡಿಯುತ್ತಾರೆ. ಆದರೆ 50 ವರ್ಷದ ನಂತರ ಇವುಗಳನ್ನು ಆಗಾಗ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯ ಆಯ್ಕೆ ಆಗುವುದಿಲ್ಲ. ಈ ಪಾನೀಯಗಳಲ್ಲಿ ಸಾಮಾನ್ಯವಾಗಿ ಸಕ್ಕರೆಯ ಪ್ರಮಾಣ ತುಂಬ ಹೆಚ್ಚಿರುತ್ತದೆ. ಇದರಿಂದ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳಿಗಿಂತ ಹೆಚ್ಚಾಗಿ ಖಾಲಿ ಕ್ಯಾಲೋರಿಗಳು ಸಿಗುತ್ತವೆ. ಕಾಲಕ್ರಮೇಣ ಇದು ತೂಕ ಹೆಚ್ಚಾಗುವುದು, ರಕ್ತದಲ್ಲಿನ ಸಕ್ಕರೆಯ ಮಟ್ಟ ಏರುಪೇರಾಗುವುದು ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯನ್ನು ಹೆಚ್ಚಿಸಬಹುದು. ವಿಶೇಷವಾಗಿ ಈಗಾಗಲೇ ಮಧುಮೇಹ, ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿತ ಸಮಸ್ಯೆಗಳಿರುವವರು ಇಂತಹ ಪಾನೀಯಗಳ ಬಗ್ಗೆ ಹೆಚ್ಚು ಎಚ್ಚರಿಕೆ ವಹಿಸಬೇಕು. ದಾಹವಾದಾಗ ತಂಪು ಪಾನೀಯಗಳ ಬದಲು ಸಾಮಾನ್ಯ ನೀರು, ಮಜ್ಜಿಗೆ, ಸಕ್ಕರೆ ಸೇರಿಸದ ನಿಂಬೆ ನೀರು ಅಥವಾ ತೆಂಗಿನ ನೀರನ್ನು ಆಯ್ಕೆ ಮಾಡುವುದು ಉತ್ತಮ. ಇವು ದೇಹಕ್ಕೆ ಅಗತ್ಯವಾದ ದ್ರವಾಂಶವನ್ನು ಪೂರೈಸಲು ಸಹಾಯ ಮಾಡುತ್ತವೆ. ಸ್ನೇಹಿತರೆ, ನೆನಪಿಡಿ, ದಾಹ ತೀರಿಸುವ ಪ್ರತಿಯೊಂದು ಪಾನೀಯವೂ ಆರೋಗ್ಯಕರವಾಗಿರಬೇಕೆಂದಿಲ್ಲ. ಸರಿಯಾದ ಆಯ್ಕೆ ನಿಮ್ಮ ದೇಹವನ್ನು ಹೆಚ್ಚು ಕಾಲ ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ.
ಆದರೆ ಈಗ ನಾವು ಹೇಳಲಿರುವ 6ನೇ ಆಹಾರವನ್ನು ಅನೇಕರು ಪ್ರೋಟೀನ್ ಎಂದು ಭಾವಿಸಿ ಪ್ರತಿದಿನ ಸೇವಿಸುತ್ತಾರೆ. ಆದರೆ ಅದರ ಒಂದು ರೂಪವನ್ನು ಹೆಚ್ಚು ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. 6ನೇ ಆಹಾರ ಬಂದು ಸಂಸ್ಕರಿತ ಮಾಂಸಾಹಾರ. ಪ್ರೋಟೀನ್ ಹೆಸರಿನಲ್ಲಿ ಮಾಡುತ್ತಿರುವ ತಪ್ಪು. ಸ್ನೇಹಿತರೆ, ನಮ್ಮ ಪಟ್ಟಿಯ 6ನೇ ಆಹಾರ ಸಂಸ್ಕರಿತ ಮಾಂಸಾಹಾರ. ಸಾಸೇಜ್, ಸಲಾಮಿ, ಹಾಟ್ ಡಾಗ್, ಬೇಕನ್ ಮತ್ತು ದೀರ್ಘಕಾಲ ಹಾಳಾಗದಂತೆ ಸಂಸ್ಕರಿಸಿ ತಯಾರಿಸಿದ ಮಾಂಸ ಉತ್ಪನ್ನಗಳನ್ನು ಇಂದು ಅನೇಕರು ರುಚಿಯಾಗಿ ತಿನ್ನುತ್ತಿದ್ದಾರೆ. ಇವು ಪ್ರೋಟೀನ್ ಕೊಡುತ್ತವೆ ಎಂಬ ಹಲವರು ಭಾವಿಸುತ್ತಾರೆ. ಆದರೆ ನಿಜ ಏನೆಂದರೆ ಇಂತಹ ಆಹಾರಗಳಲ್ಲಿ ಹೆಚ್ಚಾಗಿ ಉಪ್ಪು, ಅನಾರೋಗ್ಯಕರ ಕೊಬ್ಬು ಮತ್ತು ಸಂರಕ್ಷಕ ಪದಾರ್ಥಗಳು ಇರಬಹುದು. 50 ವರ್ಷದ ನಂತರ ನಮ್ಮ ದೇಹಕ್ಕೆ ಪ್ರೋಟೀನ್ ಅಗತ್ಯವಿರುವುದು ಸತ್ಯ. ಆದರೆ ಪ್ರೋಟೀನ್ ಸಿಗುತ್ತದೆ ಎಂಬ ಕಾರಣಕ್ಕೆ ಯಾವುದೇ ರೀತಿಯ ಮಾಂಸಾಹಾರವನ್ನು ಹೆಚ್ಚು ಪ್ರಮಾಣದಲ್ಲಿ ಸೇವಿಸುವುದು ಒಳ್ಳೆಯದಲ್ಲ. ಆರೋಗ್ಯ ತಜ್ಞರು ಸಾಮಾನ್ಯವಾಗಿ ಸಾಧ್ಯವಾದಷ್ಟು ತಾಜಾ, ಕಡಿಮೆ ಸಂಸ್ಕರಿತ ಆಹಾರಗಳನ್ನು ಆಯ್ಕೆ ಮಾಡಲು ಸಲಹೆ ನೀಡುತ್ತಾರೆ. ಆಗಾಗ ಸಂಸ್ಕರಿತ ಮಾಂಸಾಹಾರ ಸೇವಿಸುವುದು ಹೃದಯದ ಆರೋಗ್ಯ ಸೇರಿದಂತೆ ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರೋಟೀನ್ ಪಡೆಯಲು ತಾಜಾ ಮೀನು, ಮೊಟ್ಟೆ, ಬೇಳೆಕಾಳುಗಳು, ಕಾಳುಗಳು ಅಥವಾ ವೈದ್ಯರು ಹಾಗೂ ಪೌಷ್ಟಿಕ ತಜ್ಞರು ಶಿಫಾರಸು ಮಾಡುವ ಆರೋಗ್ಯಕರ ಆಯ್ಕೆಗಳನ್ನು ಬಳಸುವುದು ಉತ್ತಮ. ಸ್ನೇಹಿತರೆ, ನೆನಪಿಡಿ, ಆಹಾರದಲ್ಲಿ ಕೇವಲ ರುಚಿ ನೋಡಬೇಡಿ, ಅದರ ಗುಣಮಟ್ಟವನ್ನು ನೋಡಿ. ಸರಿಯಾದ ಆಹಾರದ ಆಯ್ಕೆಯೇ ವಯಸ್ಸಾದ ಮೇಲೂ ದೇಹವನ್ನು ಬಲವಾಗಿ ಇಡಲು ಸಹಾಯ ಮಾಡುತ್ತದೆ. ಆದರೆ ಈಗ ಉಳಿದಿರುವುದು ನಮ್ಮ ಪಟ್ಟಿಯ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಆಹಾರ. ಇದನ್ನು ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಪ್ರತಿದಿನ ಬಳಸುತ್ತಾರೆ. ಅನೇಕ ಜನರಿಗೆ ಇದು ಆರೋಗ್ಯಕರವೆಂದು ಅನಿಸುತ್ತದೆ. ಆದರೆ 50 ವರ್ಷದ ನಂತರ ಇದನ್ನು ಹೆಚ್ಚು ಸೇವಿಸುವುದು ಒಳ್ಳೆಯ ಆಯ್ಕೆ ಆಗದೇ ಇರಬಹುದು. 7ನೆಯ ಆಹಾರ ಬಂದು ಮೈದಾ ಆಹಾರಗಳು. ನಿಧಾನವಾಗಿ ಶಕ್ತಿಯನ್ನು ಕಸಿದುಕೊಳ್ಳುವ ಮೌನ ಶತ್ರು. ಸ್ನೇಹಿತರೆ, ಈಗ ನಮ್ಮ ಪಟ್ಟಿಯ ಕೊನೆಯ ಮತ್ತು ಅತ್ಯಂತ ಮುಖ್ಯವಾದ ಆಹಾರದ ಬಗ್ಗೆ ತಿಳಿಯೋಣ. ಅದು ಮೈದಾದಿಂದ ತಯಾರಿಸಿದ ಆಹಾರಗಳು. ಬಿಳಿ ಬ್ರೆಡ್, ಬಿಸ್ಕೆಟ್, ಪಿಜ್ಜಾ, ಬರ್ಗರ್, ನೂಡಲ್ಸ್, ಕೇಕ್, ಕುಕೀಸ್ ಮತ್ತು ಬೇಕರಿಯ ಅನೇಕ ಪದಾರ್ಥಗಳು ಮೈದಾದಿಂದ ತಯಾರಾಗಿರುತ್ತವೆ. ಇವು ರುಚಿಯಾಗಿರಬಹುದು, ಆದರೆ 50 ವರ್ಷದ ನಂತರ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮೈದಾದಲ್ಲಿ ನಾರಿನಂಶ ಅಂದರೆ ಫೈಬರ್ ಕಡಿಮೆ ಇರುತ್ತದೆ. ಆದ್ದರಿಂದ ಇದು ಬೇಗ ಜೀರ್ಣವಾಗಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ತ್ವರಿತವಾಗಿ ಹೆಚ್ಚಿಸಬಹುದು. ಇದರಿಂದ ಬೇಗ ಹಸಿವು, ಹೆಚ್ಚು ತಿನ್ನುವ ಅಭ್ಯಾಸ ಮತ್ತು ತೂಕ ಹೆಚ್ಚಾಗುವ ಸಾಧ್ಯತೆ ಉಂಟಾಗುತ್ತದೆ. ಹೆಚ್ಚಿದ ತೂಕವು ಮೊಣಕಾಲುಗಳು ಮತ್ತು ಕೀಲುಗಳ ಮೇಲೆ ಹೆಚ್ಚಿನ ಒತ್ತಡ ಉಂಟು ಮಾಡಿ ನಿಧಾನವಾಗಿ ನಡೆಯುವ ಶಕ್ತಿ ಮತ್ತು ಚುರುಕುತನದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದರ ಬದಲು ಸಂಪೂರ್ಣ ಧಾನ್ಯಗಳಿಂದ ತಯಾರಿಸಿದ ರೊಟ್ಟಿ, ರಾಗಿ, ಜೋಳ, ಸಜ್ಜೆ, ಓಟ್ಸ್ ಹಾಗೂ ಹೆಚ್ಚಿನ ನಾರಿನಂಶ ಇರುವ ಆಹಾರಗಳನ್ನು ಆಯ್ಕೆ ಮಾಡುವುದು ಉತ್ತಮ. ಇವು ದೇಹಕ್ಕೆ ಹೆಚ್ಚು ಸಮಯ ಶಕ್ತಿ ನೀಡುವುದರ ಜೊತೆಗೆ ಜೀರ್ಣಕ್ರಿಯೆಗೂ ಸಹಾಯಕವಾಗುತ್ತವೆ. ಸ್ನೇಹಿತರೆ, ನೆನಪಿಡಿ, 50 ವರ್ಷದ ನಂತರ ಆರೋಗ್ಯವಾಗಿರಲು ದುಬಾರಿ ಆಹಾರಗಳ ಅಗತ್ಯವಿಲ್ಲ. ಸರಿಯಾದ ಆಹಾರದ ಆಯ್ಕೆಯೇ ಸಾಕು. ಇಂದು ನಾವು ನೋಡಿದ ಈ 7 ಆಹಾರಗಳನ್ನು ಸಂಪೂರ್ಣವಾಗಿ ಬಿಡಬೇಕೆಂದಿಲ್ಲ, ಆದರೆ ಮಿತಿಯಲ್ಲಿ ಸೇವಿಸುವುದು ಮತ್ತು ಆರೋಗ್ಯಕರ ಪರ್ಯಾಯಗಳನ್ನು ಆಯ್ಕೆ ಮಾಡುವುದು ಬಹಳ ಮುಖ್ಯ. ನಿಮ್ಮ ಆಹಾರದಲ್ಲಿ ತಾಜಾ ಹಣ್ಣುಗಳು, ಹಸಿರು ತರಕಾರಿಗಳು, ಬೇಳೆಕಾಳುಗಳು, ಒಣ ಹಣ್ಣುಗಳು, ಸಾಕಷ್ಟು ನೀರು ಮತ್ತು ಸಮತೋಲನ ಆಹಾರವನ್ನು ಸೇರಿಸಿ. ಪ್ರತಿದಿನ ಕನಿಷ್ಠ 30 ನಿಮಿಷ ನಡೆಯಿರಿ, ಉತ್ತಮ ನಿದ್ರೆ ಮಾಡಿ ಮತ್ತು ನಿಮ್ಮ ಆರೋಗ್ಯವನ್ನು ನಿಯಮಿತವಾಗಿ ಪರೀಕ್ಷಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಒಂದು ಲೈಕ್ ಮಾಡಿ ಮತ್ತು 50 ವರ್ಷ ದಾಟಿರುವ ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ತಪ್ಪದೇ ಹಂಚಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ತಪ್ಪದೇ ಬರೆಯಿರಿ. ಇಂತಹ ಆರೋಗ್ಯಕರ ಮತ್ತು ಉಪಯುಕ್ತ ಮಾಹಿತಿಗಾಗಿ ಕ್ವಿಕ್ ಸೊಲ್ಯೂಷನ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಜೈ ರಾಧೆ ರಾಧೆ.